Hi, hello. This is Dr. Samyukta from Ayush Hospital, Bangalore, fertility specialist and gynec laparoscopic surgeon. ಸೊ ಇವತ್ತು ನಮ್ಮ ಫಿಮೇಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಮ್ಮ ಇಂಡಿಯಾದಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಕಾಮನ್ ಕ್ಯಾನ್ಸರ್ ಅಂತ ಹೇಳ್ಬೋದು ಫಿಮೇಲ್ಸಲ್ಲಿ. ಇದು ಎಷ್ಟು ಕಾಮನ್ ಆಗೋಗ್ತಾ ಇದೆ ಅಂದರೆ ಇನ್ ಎವ್ರಿ 8 or 9 ಫಿಮೇಲ್ಸಲ್ಲಿ ಒಂದು ಮಹಿಳೆಗೆ ಇರುತ್ತಂತೆ. ಸೊ ನಮ್ಮ ಯಂಗ್ಸ್ಟರ್ಸ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಇಂಡಿಯಾದಲ್ಲಿ ಬರ್ತಾ ಇದು ಇನ್ನೂ ಜಾಸ್ತಿ ಆಗೋ ಸಂಭವ ಇದೆ. ಸೊ ಇದನ್ನು ಡಯಾಗ್ನೋಸ್ ಮಾಡೋದು ಹೇಗೆ ಆ್ಯಂಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ನೋಯಿಂಗ್ ದಿಸ್ ಒನ್ ಅಂದರೆ, ತುಂಬ ಅರ್ಲಿ ಸ್ಟೇಜಸಲ್ಲಿ ನಾವು ಇದನ್ನು ಡಯಾಗ್ನೋಸ್ ಮಾಡಿದ್ರೆ ಇದರದ್ದು ಕ್ಯೂರ್ ರೇಟ್ಸ್ ಆರ್ ವೆರಿ ಹೈ. ತುಂಬ ಮೋಸ್ಟ್ ಕಾಮನ್ ಸಿಂಪ್ಟಮ್ ಏನು ಅಂದರೆ ಒಂದು ಗಡ್ಡೆ ರೀತಿ ಪ್ರೆಸೆಂಟ್ ಮಾಡ್ಬೋದು, ಸ್ವೆಲ್ಲಿಂಗ್ ಆರ್ ಅ ಲಂಪ್ ಇನ್ ದ ಬ್ರೆಸ್ಟ್. ಸೊ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡೋದ್ರಿಂದ ಇದನ್ನು ಜಲ್ದಿ ಪತ್ತೆ ಹಚ್ಚಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ದೇ ವುಡ್ ಟೆಲ್ ಯು ವಾಟ್ ಟು ಡೂ. ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಹೇಗೆ ಮಾಡ್ಕೊಬೇಕು ಅಂದರೆ, ಯು ಹ್ಯಾವ್ ಟು ಜಸ್ಟ್ ಗೋ ಆ್ಯಂಡ್ ಸ್ಟ್ಯಾಂಡ್ ನಿಯರ್ ದ ಮಿರರ್. ಇಟ್ ಕ್ಯಾನ್ ಬಿ ನೀವು ಸ್ನಾನ ಮಾಡ್ತಾ ಇರುವಾಗಾದರೆ ಬ್ರೆಸ್ಟ್ ಟಿಶ್ಯೂ ಚೆನ್ನಾಗಿ ನಿಮಗೆ ಕೈಯಲ್ಲಿ ಯು ಕ್ಯಾನ್ ಜಸ್ಟ್ ಹ್ಯಾವ್ ದ ಫೀಲ್. ಅದರ್ವೈಸ್ ಆಲ್ಸೋ ಇಟ್ ಈಸ್ ಓಕೆ, ಬಟ್ ವೆನ್ ಯು ಆರ್ ಎಕ್ಸಾಮಿನಿಂಗ್ ದೆರ್ ಆರ್ 3 ಪೊಸಿಷನ್ಸ್ ಅಂತ ಇಟ್ಕೊಳ್ಳಿ. ಒಂದು, ಎರಡು ಕೈ ಕೆಳಗೆ ಇಟ್ಕೊಂಡು ಒಂದು ಸತಿ ನೋಡ್ಕೊಳ್ಳಿ ವೆದರ್ ಬೋತ್ ಬ್ರೆಸ್ಟ್ ಟಿಶ್ಯೂಸ್ ಆರ್ ಆನ್ ಈಕ್ವಲ್ ಲೆವೆಲ್, ಸೈಜ್, ನಿಪ್ಪಲ್ ಹೇಗಿದೆ, ಎಲ್ಲ ಎರಡೂ ಕಡೆ ಸಿಮಿಲರ್ ಆಗಿದೆಯಾ ಅಂತ. ನಿಪ್ಪಲ್ ವಿಚಾರಕ್ಕೆ ಬರುವಾಗ ಅದರಲ್ಲಿ ಏನಾದರೂ ಡಿಸ್ಚಾರ್ಜ್ ಇದೆಯಾ, ಇಫ್ ಇಟ್ ಆಲ್ ಎನಿ ಡಿಸ್ಚಾರ್ಜ್ ಇಸ್ ಕಮಿಂಗ್, ಇಟ್ ಕ್ಯಾನ್ ಬಿ ಮಿಲ್ಕಿ ವೈಟ್ ಆರ್ ಯೆಲ್ಲೋವಿಶ್ ಆರ್ ಬ್ಲಡ್ ಸ್ಟೇನ್ ಡಿಸ್ಚಾರ್ಜ್ ಆಗಿ ಇರ್ಬೋದು. ಆ್ಯಂಡ್ ಪೋಸ್ಟ್ ದ್ಯಾಟ್ ಇದರ್ ಇಟ್ ಕ್ಯಾನ್ ಬಿ ಕ್ಲಾಕ್ ವೈಸ್ ಮೂಮೆಂಟ್ ಆರ್ ಇನ್ ದ ಆ್ಯಂಟಿ ಕ್ಲಾಕ್ ವೈಸ್ ಮೂಮೆಂಟ್. ನಿಮ್ಮ ಬೆರಳಲ್ಲಿ ಈ ಥರ ಈ ಸಾಫ್ಟ್ ರೀಜನ್ ಇರುತ್ತಲ್ಲ, ಈ ಜಾಗನ ಮೇಲೆ ಇಟ್ಟು ಬ್ರೆಸ್ಟ್ ಟಿಶ್ಯೂ ಮೇಲೆ ನಿಪ್ಪಲ್ ರೀಜನಿಂದ ಮೇಲೆ ಸರ್ಕ್ಯುಲರ್ ಮೂಮೆಂಟ್ಸಲ್ಲಿ ಯು ಹ್ಯಾವ್ ಟು ಜಸ್ಟ್ ಪ್ಯಾಲ್ಪೇಟ್ ಆ್ಯಂಡ್ ಸಿ. ಆ್ಯಂಡ್ ಇಫ್ ಇಟ್ ಆಲ್ ಎನಿ ಲಮ್ಸ್ ಆರ್ ಸ್ವೆಲ್ಲಿಂಗ್ ಇಸ್ ಬೀನ್ ಸೀನ್ ಅಂತ ಪ್ಯಾಲ್ಪೇಟ್ ಮಾಡ್ತಾ ಹೋಗಿ ಆರ್ಮ್ಪಿಟ್ಸ್ವರೆಗೂ. ಆರ್ಮ್ಪಿಟ್ಸಲ್ಲಿ ಏನಾದರೂ ನೋಡ್ಯುಲಾರಿಟಿ ಏನಾದರೂ ಇದೆಯಾ ಅಂತಲೂ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಮಾಡ್ಕೊಳ್ಳೋವಾಗ ಯು ಕ್ಯಾನ್ ಜಸ್ಟ್ ನೋ ವೆದರ್ ಎನಿ ಲಂಪ್ ಆರ್ ಎನಿ ಸ್ವೆಲ್ಲಿಂಗ್ ಇಸ್ ದೆ. ನಿಮ್ಗೆ ಏನಾದರೂ ಡೌಟ್ ಅನಿಸಿದ್ರೆ ತಕ್ಷಣ ಹೋಗ್ಬಿಟ್ಟು ಡಾಕ್ಟ್ರನ್ನ ಮೀಟ್ ಮಾಡಿ. ಅದರ್ವೈಸ್ ಆಲ್ಸೋ ಯು ಕ್ಯಾನ್ ಗೋ ಒನ್ಸ್ ಇನ್ ಅ ಇಯರ್ ಚೆಕಪ್ ಥರ ಇಟ್ಕೊಂಡು ಮ್ಯಾಮೋಗ್ರಾಫಿ ಇಲ್ಲ ಮ್ಯಾಮೋಗ್ರಾಮ್ಸ್ ಮಾಡ್ಕೊಬೋದು. ಅಲ್ಟ್ರಾಸೌಂಡ್ ಮ್ಯಾಮೋಗ್ರಾಫಿ ಲೆಸ್ ದೆನ್ 40 ಇಯರ್ಸ್ ಇರೋರಿಗೆ ಸೂಟ್ ಆಗುತ್ತೆ. ಒಂದು 40 ವರ್ಷ 40 ಇಯರ್ಸ್ ಅಬವ್ ಇರೋರಿಗೆ ಎಕ್ಸ್ರೇ ಮ್ಯಾಮೋಗ್ರಾಫಿ ವುಡ್ ಬಿ ದೆನ್ ಐಡಿಯಲ್ ಒನ್ ಟು ಸಿ ಫಾರ್ ದ ನೋಡ್ಸ್. ಈ ಬ್ರೆಸ್ಟ್ ಲಂಪ್ ಇಲ್ಲ ಬ್ರೆಸ್ಟ್ ಸ್ವೆಲ್ಲಿಂಗ್ ಇಲ್ಲ ಬ್ರೆಸ್ಟ್ ನೋಡ್ಸ್ ಯಾವುದೇ ರೀತಿ ಆದ ಒಂದು ಸ್ವೆಲ್ಲಿಂಗ್ ಆಗಿರ್ಬೋದು, ಮ್ಯಾಮೋಗ್ರಾಫಿಯಲ್ಲಿ ನಮಗೆ ಎಕ್ಸ್ರೇ ಮ್ಯಾಮೋಗ್ರಾಫಿಯಲ್ಲಿ 1 ಸೆಂಟಿಮೀಟರಿಂದ ಕೆಳಗಡೆ ಇರೋವಾಗ್ಲೂ ನಮಗೆ ಕಾಣಿಸುತ್ತೆ. ಇಟ್ಸ್ ನಾಟ್ ದಟ್ ನಮಗೆ ಪ್ಯಾಲ್ಪಬಲ್ ಆಗಿರಬೇಕಂತ ಏನಿಲ್ಲ, ನಮಗೆ ಪ್ಯಾಲ್ಪೇಟ್ ಆಗದಿರೋ ಇರೋ ನೋಟ್ಸನ್ನು ಈ ಮ್ಯಾಮೋಗ್ರಾಫಿಯಲ್ಲಿ ಕಾಣಿಸುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಕೀಪ್ ದಿಸ್ ಒನ್ ಇನ್ ಮೈಂಡ್. ಲೈಕ್ ಹೈ ರಿಸ್ಕ್ ಪೇಷಂಟ್ಸ್ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಬ್ರೆಸ್ಟ್ ಕ್ಯಾನ್ಸರ್ ಇರೋರಿಗೆ ಈ ಕ್ಯಾನ್ಸರ್ ಬರುತ್ತೆ ಅಂತ ಏನೂ ಇಲ್ಲ. ಟ್ರೈ ಟು ಬಿ ಲಿಟಲ್ ಬಿಟ್ ಮೋರ್ ಕಾಷಿಯಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಇಫ್ ಇಟ್ ಆಲ್ ಎನಿ ಡೌಟ್, ಟ್ರೈ ಟು ಟೇಕ್ ಸ್ಟೆಪ್ಸ್ ವೆರಿ ಫಾಸ್ಟ್. ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡುವಾಗ ಅದೇನಾದರೂ ಅವ್ರಿಗೇನಾದರೂ ಸಂಶಯ ಇದ್ದರೆ, ಅಂದರೆ ಪೋಸ್ಟ್ ಮ್ಯಾಮೋಗ್ರಾಫಿ ಅಲ್ಟ್ರಾಸೌಂಡ್ ಆರ್ ಎಕ್ಸ್ರೇ ಮ್ಯಾಮೋಗ್ರಾಫಿ ಮಾಡಿದ ನಂತರ ಅವ್ರಿಗೇನಾದರೂ ಸಂಶಯ ಇದ್ದರೆ ದೇ ಮೈಟ್ ಗಿವ್ ಯು ಅ ಸಜೆಷನ್ ಟು ಗೋ ಹೆಡ್ ವಿತ್ ಫೈನ್ ನೀಡಲ್ ಬಯೋಪ್ಸಿ ಆರ್ ಟ್ರೂ ಕಟ್ ಬಯೋಪ್ಸಿ. ಬಯೋಪ್ಸಿ ಜೊತೆನೇ ಆ ಟಿಶ್ಯೂ ಅಲ್ಲಿ ಏನಾದರೂ ಹಿಸ್ಟೋಕೆಮಿಕಲ್ ಮಾರ್ಕರ್ಸ್ ಏನಾದರೂ ಸಜೆಸ್ಟ್ ಮಾಡ್ಬೋದು. ಬಿ ಈಸ್ಟ್ರೋಜನ್ ರಿಸೆಪ್ಟರ್ ಆರ್ ಪ್ರೊಜೆಸ್ಟರಾನ್ ರಿಸೆಪ್ಟರ್ಗೆ ಇಲ್ಲ HER2 ರಿಸೆಪ್ಟರ್ಸ್ ಅಂತ ಇರ್ತವೆ. ಸೊ ದೇ ಕ್ಯಾನ್ ಬೇಸ್ಡ್ ಆನ್ ಯೋರ್ ಫೈಂಡಿಂಗ್ಸ್ ದೇ ಮೈಟ್ ಸಜೆಸ್ಟ್ ಯು ಸಮ್ ಹಿಸ್ಟೋಕೆಮಿಕಲ್ ಮಾರ್ಕರ್ಸ್ ಆಲ್ಸೋ. ಯಾಕೆ ಅಂದರೆ ಇಟ್ ವಿಲ್ ಡೂ ಹೆಲ್ಪ್ ದೆಮ್ ಇನ್ ದ ಫರ್ದರ್ ಟ್ರೀಟ್ಮೆಂಟ್. ಹೇಗೆ ಅದನ್ನು ಪ್ರೊಸೀಡ್ ಮಾಡಬೇಕಾಗತ್ತೆ, ನ್ಯೂ ಅಡ್ಜುವೆಂಟ್ ಕೀಮೊಥೆರಪಿ ಅಂದರೆ ಸರ್ಜರಿ ಫಸ್ಟಾ ಇಲ್ಲ ಕೀಮೊಥೆರಪಿ ಫಸ್ಟಾ, ಇಲ್ಲ ಸರ್ಜರಿ ಆದಮೇಲೆ ಕೀಮೋ ಎಷ್ಟು ಬೇಕಾಗುತ್ತೆ, ರೇಡಿಯೇಷನ್ ಎಷ್ಟು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲನೂ ಡಿಸೈಡ್ ಮಾಡ್ಕೊಳ್ತಾರೆ. ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಈ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡೋ ಮೂಲಕ ನಮಗೆ ಏನಾದರೂ ಲಂಪ್ಸ್ ಇದ್ದರೆ ಅರ್ಲಿಯಾಗಿ ಗೊತ್ತಾಗುತ್ತೆ. ಅರ್ಲಿಯಾಗಿ ಗೊತ್ತಾಗೋದ್ರಿಂದ ಏನು ಮಾಡ್ತೀರಾ, ಡಾಕ್ಟರ್ನ ಹೋಗ್ಬಿಟ್ಟು ಅರ್ಲಿಯಾಗಿ ಕಾಂಟ್ಯಾಕ್ಟ್ ಮಾಡ್ತೀರಾ. ಸೊ ಅರ್ಲಿ ಡಯಾಗ್ನೋಸಿಸ್ ಇನ್ ಅರ್ಲಿ ಸ್ಟೇಜಸ್ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಕ್ಯೂರಬಲ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಫೀಮೇಲ್ಸ್. Whoever is watching this, just try to do this on the monthly basis at your home only. And ನಿಮ್ಗೆ ಏನಾದರೂ ಡೌಟ್ ಬರುವಾಗ just go and consult your doctor. Thank you.